भारत सरकार को सब पता चल रहा है। पाकिस्तान को इनको खत्म करना ही होगा, नहीं तो डॉट डॉट डॉट। ಸ್ನೇಹಿತರೆ, ಪಾಕಿಸ್ತಾನ ನಮ್ಮ ನೆರೆಯ ದೇಶ. ಆದರೆ ಈ ಹಿಂದೆ ನಮ್ಮ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಹೇಳುವಂತೆ ಯಾವ ಶತ್ರುಗಳಿಗೂ ಕೂಡ ನಮಗೆ ಸಿಕ್ಕಿರುವಂತಹ ನೆರೆಯ ರಾಷ್ಟ್ರಗಳು ಸಿಗಬಾರ್ದು. ಯಾಕಂತ ಹೇಳಿದರೆ ಅಷ್ಟು ಒಂದು ರೀತಿಯಲ್ಲಿ ನಮಗೆ ಕಿರಿಕಿರಿಯನ್ನು ಉಂಟು ಮಾಡುವಂತಹ ದೇಶಗಳೇ ನಮಗೆ ಸಿಕ್ಕಿರುವಂಥದ್ದು. ಒಂದು ಕಡೆಯಿಂದ ಚೀನಾ, ಇನ್ನೊಂದು ಕಡೆಯಿಂದ ಪಾಕಿಸ್ತಾನ. ಇದೀಗ ಜಮ್ಮು ಮತ್ತು ಕಾಶ್ಮೀರದ ಅಂಕ್ನೂರ್ನಿಂದ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಂದರೆ POKಯಲ್ಲಿ ಭಯೋತ್ಪಾದಕರ ಲಾಂಚ್ ಪ್ಯಾಡ್ ನಿರ್ಮಿಸಿರುವ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನದ ವಿರುದ್ಧ ತಮ್ಮ ಕೋಪವನ್ನು ತೋರಿಸಿದ್ದಾರೆ, ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಪಾಕಿಸ್ತಾನದ ಹೆಸರನ್ನು ರಾಜನಾಥ್ ಸಿಂಗ್ ಅವರು ಯಾವ ಒಂದು ಟೋನಲ್ಲಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ನೀವು ನೋಡಬಹುದು. ಪಾಕಿಸ್ತಾನದ ಹೆಸರನ್ನು ಒಂದು ರೀತಿಯಲ್ಲಿ ತುಂಬ ಕಟುವಾದ ರೀತಿಯಲ್ಲಿ ತೆಗೆದುಕೊಂಡಂತಹ ಅವರು ತಕ್ಷಣ ಲಾಂಚಿಂಗ್ ಪ್ಯಾಡನ್ನು ನಾಶಪಡಿಸಿ, ಇಲ್ಲದಿದ್ದರೆ ಡಾಟ್ 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 ಅಂತ ಹೇಳಿದ್ರು. ಇನ್ನು 9ನೇ ಸಶಸ್ತ್ರ ಪಡೆಗಳ ಯೋಧರ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಜನಾಥ್ ಸಿಂಗ್ ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ POK ಇಲ್ಲದೆ ಜಮ್ಮು ಮತ್ತು ಕಾಶ್ಮೀರ ಅಪೂರ್ಣ ಅಂತ ಹೇಳಿದ್ದಾರೆ. ಇನ್ನು POK ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ವಾ, ಇದು ಪಾಕಿಸ್ತಾನಕ್ಕೆ ವಿದೇಶಿ ಪ್ರದೇಶವಲ್ಲದೆ ಬೇರೇನೂ ಅಲ್ಲ ಅಂತ ಅಂದರೆ ಅವರು ಬೇರೆ ದೇಶವನ್ನು ಅಂದರೆ ಭಾರತದ ಭಾಗವನ್ನು ಬಲವಂತವಾಗಿ ವಶಪಡಿಸ್ಕೊಂಡಿದ್ದಾರೆ ಅಂತ. ಇನ್ನು POK ಭೂಮಿಯನ್ನು ಭಯೋತ್ಪಾದಕರಿಗಾಗಿ ಬಳಸಲಾಗ್ತಾ ಇದೆ. POKಯಲ್ಲಿ ಭಯೋತ್ಪಾದನಾ ವ್ಯವಹಾರ ನಡೀತಾ ಇದೆ. ಪಾಕಿಸ್ತಾನ ಅದನ್ನು ನಾಶಪಡಿಸಬೇಕು, ಇಲ್ಲದಿದ್ದರೆ ಡಾಟ್ 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 ಅಂತ ಹೇಳಿದ್ದಾರೆ. ಇನ್ನು 1965ರಲ್ಲಿ ಅಕ್ನೂರ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದಿತ್ತು ಅಂತ ಹೇಳಿ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇನ್ನು ಪಾಕಿಸ್ತಾನ ಸೇನೆಯ ಪ್ರಯತ್ನವನ್ನು ವಿಫಲಗೊಳಿಸುವಲ್ಲಿ ಭಾರತ ಯಶಸ್ವಿಯಾಗಿತ್ತು. ಇನ್ನು ಇತಿಹಾಸದ ಎಲ್ಲ ಯುದ್ಧಗಳಲ್ಲಿ ಭಾರತ ಯಾವಾಗಲೂ ಕೂಡ ಪಾಕಿಸ್ತಾನವನ್ನು ಸೋಲಿಸಿದೆ. ಪಾಕಿಸ್ತಾನ 1965ರಿಂದ ಅಕ್ರಮ ಒಳನುಸುಳುವಿಕೆ ಮತ್ತು ಭಯೋತ್ಪಾದನೆಯನ್ನು ಉತ್ತೇಜಿಸ್ತಾ ಇದೆ ಅಂತ ಅಂದರು. ಹೌದು, ಭಾರತ ವಿರುದ್ಧ ಪಾಕಿಸ್ತಾನ ಏನೇ ಪ್ರಯತ್ನ ಮಾಡಿದ್ರೂ ಗೆಲ್ಲಲಿಕ್ಕೆ ಅಸಾಧ್ಯ ಅಂತಲೇ ಹೇಳಬಹುದು. ಭಾರತ ಪಾಕಿಸ್ತಾನಕ್ಕಿಂತ ಅದೆಷ್ಟೋ ಮುಂದಿದೆ. ಪಾಕಿಸ್ತಾನ ಇನ್ನೂ ಕೂಡ ತಿನ್ನಕ್ಕೆ ಹಿಟ್ಟಿಲ್ಲದೆ, ದುಡ್ಡಿಲ್ಲದೆ, ಸರಿಯಾದ ಮೂಲಸೌಕರ್ಯಗಳಿಲ್ಲದೆ ಒದ್ದಾಡ್ತಾ ಇದೆ. आज यहाँ हालात काफी हद तक बदले हैं। इस सच्चाई को सभी को स्वीकार करना पड़ेगा। जम्मू कश्मीर बिना POK के अधूरा है, भारत के माथे का मुकुट मणि है। वैसे भी POK पाकिस्तान के लिए एक फॉरेन टेरिटरी से अधिक कुछ नहीं है। POK में रह रही अवाम को एक डिग्निफाइड लाइफ से महरूम रखा जा रहा है। उन्हें मजहब के नाम पर हिंदुस्तान के खिलाफ बरगलाने और उकसाने की कोशिश पाकिस्तान के हुक्मरानों द्वारा यह बराबर की जा रही है। हाल ही में POK के इलीगल वजीर आजम अनवारुल हक ने हिंदुस्तान के खिलाफ जो जहर उगला है वह पाकिस्तान की ही साजिश का हिस्सा है। POK के वजीर आजम अनवारुल हक जो आज कह रहे हैं वही भारत विरोधी एजेंडा पाकिस्तान के हुक्मरानों ने जनरल जियाउल हक के जमाने से चलाया हुआ है। POK की जमीन का इस्तेमाल आतंकवाद का खतरनाक कारोबार चलाने में किया जा रहा है। यह बात आज मैं खुलकर कहना चाहता हूं। वहां आज भी आतंकवादियों के लिए ट्रेनिंग कैंप चलाए जा रहे हैं। सीमा से सटे हुए इलाकों में लॉन्च पैड बने हुए हैं, इसकी पक्की जानकारी है। भारत सरकार को सब पता चल रहा है। पाकिस्तान को इनको खत्म करना ही होगा, नहीं तो डॉट डॉट डॉट। साथियों, आज के अवसर पर बहुत सारी बातें थी जो मैं आप सबके सामने रखना चाहता था, लेकिन हमारे पूर्व वक्ताओं ने भी विस्तार पूर्वक बहुत सारी चर्चा आपके सामने कर दी है, इसलिए उस विस्तार में मैं बहुत अधिक नहीं जाना चाहता हूं। अपनी बात को और आगे न बढ़ाते हुए यहीं पर एक बार पुनः आप सब वेटरन्स जो यहां पर मौजूद हैं, हमारी जो वीर नारियां यहां पर मौजूद हैं, और सारे भारत के जो हमारे वेटरन्स और वह भी वेटरन्स जो दुनिया के दूसरे देशों में भी रहते हैं, वहां भी कामकाज कर रहे हैं, उनको और उनके परिवार के प्रति हृदय से सम्मान की अभिव्यक्ति करते हुए और मकर संक्रांति 9 वर्ष की पुनः हार्दिक शुभकामनाएं देते हुए अपना निवेदन यहीं समाप्त करता हूं।